ನನ್ನ ಹೆಸರು ಸಿದ್ದರಾಮಸಿದ್ದ ಕುಂಬಾರ್, ಊರು ಇಂಚಗೇರಿ, ತಾಲೂಕು ಚಡ್ಚಣ್, ಜಿಲ್ಲಾ ವಿಜಯಪುರ. ನಾವು ಇಲ್ಲಿ ನಮ್ಮ ಗೆಳೆಯರ ತೋಟದಲ್ಲಿ ಇದೊಂದು ಹೊಸ ತಳಿ ಲಕ್ಷ್ಮೀ ಶಿಖ ಅಂತಕ್ಕಂಥ ಒಂದು ಮೆಕ್ಕೆಜೋಳದ ತಳಿ ನಾವು ಬೆಳೆಯಲು ಆಸಕ್ತಿಯಿಂದ ನೋಡಲಿಕ್ಕೆ ಈ ಕ್ಷೇತ್ರೋತ್ಸವದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೀವಿ. ಇವಾಗ ನೋಡಿದರೆ ನಮಗೆ ತುಂಬ ತೃಪ್ತಿದಾಯಕ ಅನ್ನಿಸ್ತದೆ. ಯಾಕಂತಂದರೆ ನಾವು ಪ್ರತಿ ಸಲ ಮೆಕ್ಕೆಜೋಳ ಬೆಳಿತೇವೆ, ಗೋವಿನ ಜೋಳ ಬೇರೆ ಬೇರೆ ಕಂಪ್ನಿ ಬೆಳಿತಿರ್ತೀವಿ. ಆದರೆ ಈ ಕಾಳುಗಳು ಸಂಖ್ಯೆ ಆಗಿರ್ಬೋದು, ಕಾಳುಗಳ ತೂಕ ಆಗಿರ್ಬೋದು, ಕಾಳುಗಳ ಬಣ್ಣ ಆಗಿರ್ಬೋದು, ಆಮೇಲೆ ಇದು ಪೂರ್ತಿ ಎಷ್ಟು ತನಿ ಅದ ಆ ತನಿಯೆಲ್ಲ ತುಂಬೋದು. ಆಮೇಲೆ ಇದ್ರ ಬಣ್ಣ ಭಾಳ ದಿವಸ ಉಳಿತದ ಅಂತೇಳಿ ಹೋದ ಸಲ ಬೆಳೆದವ್ರು ನಮಗೊಂದು ಇದನ್ನು ಹೇಳಿದ್ದಾರೆ. ಆ ಬಣ್ಣ ಉಳ್ಕೊಂಡೋದ್ರಿಂದ ನಮಗೆ ದಾಸ್ತಾನು ಮಾಡಲಿಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ಆ ದಾಸ್ತಾನು ಆದ ನಂತರ ನಾವು ಮಾರಾಟಕ್ಕೆ ಹೋದರೂ ಕೂಡ ಅದೇ ಬೆಳೆ ನಮ್ಮಲ್ಲಿ ಅದೇ ದರ ನಮ್ಮಲ್ಲಿ ಸಿಗ್ತದೆ ಅಂತಕ್ಕಂಥ ಭರವಸೆಯಿಂದ. ಆಮೇಲೆ ಹುಳುಗಳ ಪ್ರಮಾಣ ಸ್ವಲ್ಪ ಕಡಿಮೆ ಅದ ಅಂತ ಹೇಳ್ಯಾರ ನಮ್ಮ ಬೆಳೆಗಾರರು. ಅದಕ್ಕಾಗಿ ಈ ತಳಿಯನ್ನು ನಾವು ಮುಂದಿನ ಸೀಸನ್ನಲ್ಲಿ ಬೆಳೀಲಿಕ್ಕೆ ಆಸಕ್ತಿಯನ್ನು ವಹಿಸಿದ್ದೇವೆ. ಈ ಬೆಳೆ ರೈತರಿಗೆ ಒಂದು ಉತ್ತಮ ವರದಾನ ಅಂತ ಹೇಳ ಬಯಸ್ತೇನೆ. ಇದರಿಂದ ರೈತರಿಗೆ ಹೆಚ್ಚಿನ ಆದಾಯ ಬಂದು ರೈತರು ತಮ್ಮ ಆದಾಯವನ್ನು ಹೆಚ್ಚಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ಮೂಲಕ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರಗಳು.